ರಾಮಸಾಗರ ಮಂಜು ಅಂತ ಸತತವಾಗಿ ಹೋರಾಟ ಮಾಡಿಕೊಂಡು ಎಲ್ಲ ದಲಿತರಿಗೂ ಏನು ತೊಂದರೆ ಆಗದಂಗೆ ಒಂದು ಹೊಲಕ್ಕೆ ಬೇಲಿ ಹಾಕಿದಂಗೆ ನಮ್ಮ ದಲಿತರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿನ ಅವ್ರದ್ದೊಂದು ಹುಟ್ಟಿದ ಹಬ್ಬ ದಿನಾಚರಣೆ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಏತೂರು ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲೇ ಮಾಡಬೇಕು. ಎಲ್ಲ ಗ್ರಾಮಗಳಲ್ಲೂ ದೊಡ್ಡ ದೊಡ್ಡ ಊರಿದೆ, ಎಲ್ಲರಿಗೂ ಅದು ವಿಚಾರ ಗೊತ್ತಿಲ್ಲ. ಆದ್ದರಿಂದ ಇದು ವಿಚಾರ ಗೊತ್ತಾಗಬೇಕು. ಅಂಬೇಡ್ಕರ್ ಅಂದರೆ ಏನಾಗಬೇಕು, ನಾವೇನು ದುಡಿತಾ ಇದ್ದೀವಿ, ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಕೇಸ್ಗಳು ಹಾಕ್ಕೊಂಡು ಹೊಡೆದಾಡ್ಕೊಂಡು ದುಡಿತಾ ಇದ್ದೀವಿ. ಅದರ ಜೊತೆಗೆ ಏನಿದ್ದೀವಿ ಅಂದರೆ ನಾವು ನಮ್ಮದು ಕಂಗನಹಳ್ಳಿ ಕಣ್ಣಪ್ಪ ಅಂತ, ಮತ್ತು ಏತೂರು ಚಂದ್ರು ಅಂತ, ಮತ್ತು ಇನ್ನೂ ಕೆಲವಾರು ಸಂಘಗಳಿದೆ, ಎಲ್ಲ ಸೇರಿಕೊಂಡು ದುಡಿತಾ ಇದ್ದೀವಿ. ಇಲ್ಲಿ ಯಾರಿಗೂ ಭೂಮಾಲೀಕರಿಗೆ ಬಿಡ್ತಾ ಇಲ್ಲ. ನಮ್ಮ ಭೂಮಾಲೀಕರು ಮತ್ತು ಬೇರೆ ಜಾತಿಯವರು ನಮ್ಮನ್ನು ಬಿಡ್ತಾ ಇಲ್ಲ, ನಮ್ಮನ್ನು ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂಥ ಸಮಯದಲ್ಲಿ ನಾವು ಎಲ್ಲರೂ ಒಗ್ಗೂಡಿಸ್ಕೊಂಡು ಯಾವುದೂ ತೊಂದರೆ ಬರ್ದಂಗೆ, ಯಾವುದೂ ಊರಲ್ಲಿ ಶಾಂತಿ ಭಂಗ ಆಗದಂಗೆ ಯಾವುದೇ ನಮ್ಮ ರಾಜ್ಯ ಸ್ಥಿತಿಯಲ್ಲಿ ಒಂದೊಂದು ಊರಲ್ಲಿ ಏನೂ ತೊಂದರೆ ಆಗ್ದಂಗೆ ನಾವೆಲ್ಲ ಮಾಡಿಕೊಂಡು ಎಲ್ಲ ವಿಚಾರ ತಿಳ್ಕೊಂಡು ಏನೂ ಆಗ್ದಂಗೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ಪರಿಗಣಿಸ್ಕೊಂಡು ಎಲ್ಲರೂ ರಾಜ್ಯ ಸರ್ಕಾರ ಆಗ್ಬೋದು, ಸ್ಟೇಟ್ ಇದು ಕೇಂದ್ರ ಸರ್ಕಾರ ಆಗ್ಬೋದು, ನಾವೆಲ್ಲ ಅನುಸರಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ತಾವು ಇದನ್ನೇ ಮನಗಡಿಸ್ಕೊಂಡು ನಮಗೆ ಏನು ತೊಂದರೆ ಆಗ್ದಂಗೆ, ನಮ್ಮ ಸಮುದಾಯಕ್ಕೆ ಯಾವುದೇ ಧಕ್ಕೆ ತರದಂಗೆ ತಾವು ನಮಗೆ ಸಹಕರಿಸ್ಕೊಡ್ಬೇಕು ಅಂತ, ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಮಾತಾಡಿ ನೀವು ಮಾತಾಡಿ ಹೋಗೋರ್ಬೋದು.